I request you all, today, let us honor the noble and the brave, the soldier who dedicated their lives and sacrifices they made. Some came back with battle scar, other in flag draped coffin. Even though their body may have left us, but their spirit will never be forgotten. Jai Hind. Jai Hind. Zorak sir, I have finished my briefing. Thank you. Zorak sir. Maharaj Mata ki Jai. ಬ್ಯೂಟಿಫುಲ್ ಲೊಕೇಶನ್. ನನ್ನ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಈ ಲೊಕೇಶನ್ನ ನಾನು ಇಮೇಜಸ್ ಎಲ್ಲ ಹಾಕಿರ್ತೀನಿ. ಸ್ವಲ್ಪ ಈಗ ಮಳೆ ಆಗಿದೆ. ದಿಸ್ ಈಸ್ ಅವರ್ ರೂಟ್ ಶ್ರೀನಗರ ಹೋಗುತ್ತೆ. ಎಲ್ಲಿಂದ? ಕಾರ್ಗಿಲಿಂದ. ನಾನು ಬರೋಕ್ಕಿಂತ ಮುಂಚೆ ಸ್ವಲ್ಪ ಜಸ್ಟ್ ಬರೋಕ್ಕಿಂತ ಮುಂಚೆ ಮಳೆ ಆಯಿತು ಅಂತ. ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಇಷ್ಟು ದಿನ ನಾವು ಹೈ ಆಲ್ಟಿಟ್ಯೂಡು, ಮಂಜು, ಆಮೇಲೆ ಸ್ನೋ, ದೊಡ್ಡ ದೊಡ್ಡ ಗುಡ್ಡಗಳು, ಕಲ್ಲುಗಳು, ಬ್ರೌನಿಷ್ ಕಲ್ಲುಗಳು, ಗ್ಯಾಲಕ್ಸಿ, ಈ ಥರಗಳ ನೋಡಿದ್ವಿ. ಇನ್ನು ಮುಂದೆ ಗ್ರೀನರಿ, ನದಿ, ಮರ, ಗಿಡ, ಈ ಥರ ಎಲ್ಲ ಕಾಣ್ತದೆ. ವಾ, ಬ್ಯೂಟಿಫುಲ್. ಓಕೆ, ಇಲ್ಲಿರೋದು ಮಾತ್ರ ಕುದುರೆ ಪಕ್ಕ. ಅಯ್ಯೋ, ಇಲ್ಲಿರೋದು ಕತ್ತನೆ. ನಾವು ಎಲ್ಲಿ ಹಾನ್ಲೆಯಲ್ಲಿ ಕತ್ತೆ ಓಡಿಸ್ಕೊಂಡು ಹೋಗಿದ್ವಿ. ಇಲ್ಲಿ ಕುದುರೆ ಅಂದ್ಕೊಂಡ, ಇಲ್ಲಿನೋ ಕತ್ತನೆ ಇದೆ. ಓಕೆ, ಇದೆಲ್ಲ ಕುದುರೆ ಮಾರ. ಜೋಜಿಲಾ ಟನಲ್ ಪ್ರಾಜೆಕ್ಟ್. ಓ ಹೌದಾ? ನೋಡಿ ಫ್ರೆಂಡ್ಸ್, ಅಂದರೆ ನೆಕ್ಸ್ಟು ಜೋಜಿಲಾ ಅಂತ ಡೈರೆಕ್ಟ್ ಇಲ್ಲಿಗೆ ಬರ್ಬೋದೇನೋ. ವಾ, ಬ್ಯೂಟಿಫುಲ್ ಪ್ಲೇಸ್. ಕಾಟ್ಲ ಹತ್ರ ಯಾರು ಸಿಕ್ಕಿದ್ರೆ ಹೇಳಿ? ಡ್ಯೂಗಿರಿ. ಆಮೇಲೆ ಅವರು ಕೂಡ ಮುಂದೆ ಇದ್ರು, ಜಸ್ಟ್ ಮಿಸ್. ಅವ್ರು ರಪ್ ಅಂತ ಹೋಗ್ಬಿಟ್ರು ಅವರು. ಸೊ ಡ್ಯೂಗಿರಿ ಅವರು ಮತ್ತು ಮೇಡಮ್ ಇದ್ದಾರೆ, ಅವ್ರ ಹೆಸರು ನಿಂಗೆ ನೆನಪಿಲ್ಲ ನನಗೆ, ನೋಡಿದ್ದೀನಿ ಅವ್ರನ್ನ. ಅವರಿಬ್ಬರು ಮತ್ತು ಟೀಮ್ ಗಂಧದ ಗುಡಿ ಬೈಕರ್ಸ್ ಕ್ಲಬ್ ಅವರು ಅಲ್ಲಿ ಸಿಕ್ಕಿದ್ರು ಎಲ್ಲರೂ. ಸೊ ಗಿರಿ ಅಣ್ಣ ಹತ್ರ ಮಾತಾಡಿ ಸ್ವಲ್ಪ ಹಂಗೆ ಮಾತುಕತೆ ಆಯಿತು. ಒಂದು ಫೋಟೋನ ತಕ್ಕೊಂಡ್ವಿ. ಅದಾದಮೇಲೆ ಬೆಸ್ಟ್ ಆಫ್ ಲಕ್ ಅಂತೇಳಿ ಮತ್ತೆ ಮುಂದೆ ಬಂದ್ವಿ. ಅದು ಮ್ಯಾಟ್ರು. ಸೊ ಹಾಗೆ ಮುಂದೆ ಬರ್ತಾ ಶ್ರೀನಗರ್ ಎಂಟ್ರಿ ಕೊಡೋಮ ಅಂತ. ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಓಡ್ಸೋಕ್ಕಾಗಲ್ಲ, ಯಾಕಂತಂದರೆ ಮಳೆ ಬಂದಿದೆ. ಗ್ರಿಪ್ ಇಲ್ಲ ಅಂದರೆ ಸಿಕ್ಕಿಲ್ಲ ಅಂತೇಳಿದ್ರೆ ಸರ್ ಅಂತ ಜಾರ್ಕೊಂಡು ಕೆಳಗೆ ಬಿಡೋದು ನಿಜಾನೇ.
ನಮ್ಮವ್ನು ಮಾತ್ರ ಎಲ್ಲೋಗಿದ್ದಾನೆ ಗೊತ್ತಿಲ್ಲ. ಇನ್ನೊಂದೇನಾಯಿತು ಅಂದರೆ, ಹೀಗೆ ಒಂದು ಬಗ್ಲಿಗೆ ಒಂದು ಕೆರೆ ಥರ ಇತ್ತಲ್ಲ, ಅಲ್ಲಿ ನಿಂದಿಸಮ ಅಂತ ಸ್ಲೋ ಡೌನ್ ಮಾಡ್ಕ ಅಂತ ಒಂದು ನಿಂತ್ಕೊಂಡೆ. ಒಬ್ಬ ಅಣ್ಣ ಫೋಟೋಗ್ರಾಫರ್ ಆ್ಯಕ್ಚುಲಿ. ಈ ಮಳೆ ಚೆನ್ನಾಗಾಗಿದೆ, ಕ್ಲೈಮೇಟ್ ಸಖತ್ತಿದೆ, ಆಮೇಲೆ ಲೊಕೇಶನ್ನೂ ಸಖತ್ತಿದೆ. ಸೊ ಅವ್ರದ್ದೊಂದು ಟೀಮ್ ಅನ್ಮಾತು, ಫೋಟೋಗ್ರಫಿ ಟೀಮು. ಅವರು ಕ್ಯಾಮ್ರಾಗಳು ಇಟ್ಕೊಂಡು ಬಂದ್ಬಿಟ್ಟಾರೆ ಒಮಿನಿಯಲ್ಲಿ. ಸಡನ್ನಾಗಿ ಬಂದು, ವಾಟ್ ಈಸ್ ಯುವರ್ ಇನ್ಸ್ಟಾ ಐ ಡಿ ಅನ್ನ. ಏನಪ್ಪ ಇವನಿಗೆ ಹೆಂಗೆ ಗೊತ್ತು? ಇವನೇನು ಹಿಂಗೆ ಕೇಳ್ತಾವೆ, ನಂದೇನು ಫ್ಯಾನೇನೋ ಇರೋಣ ಅಂತ ನಾನು ಅಂದ್ಕೊಂಡೆ. ಆಮೇಲೆ ತೋರ್ದ, ಐ ಗಾಟ್ ಯುವರ್ ಒನ್ ರ್ಯಾಂಡಮ್ ಫೋಟೋ ಒನ್ ಲುಕ್ಸ್ ವೆರಿ ಬ್ಯೂಟಿಫುಲ್, ಐ ಆಮ್ ಗೋನಾ ಪಿಂಗ್ ಯು ಇನ್ ಇನ್ಸ್ಟಾಗ್ರಾಮ್ ಅಂದ. ಅಬ್ಬಾ ಖುಷಿಗೆ ಖುಷಿ ಚೀರ್ಬಿಟ್ಟ ನೋಡು. ಥ್ಯಾಂಕ್ ಯು ಸೋ ಮಚ್ ಅಂತ. ಒಂದು DSLR ಫೋಟೋ ಇಲ್ಲ ಅಂದ್ಕೊತಿದ್ವಿ ಪರ್ಫೆಕ್ಟಾಗಿ. ತೋರ್ದ ಹೆಂಗೆ ಇಚ್ಛೆ ಇತ್ತು ಫೋಟೋ. ಇದ್ರಲ್ಲಿ ಹಾಕ್ತೀನಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ನಾನು. ಭಾರಿ ತೆಗ್ದ ಮಾರೆ DSLR. ಆ ಪಿಕ್ಕು ನೋಡಿ ಅವಿ ಕಮಿಟ್ ಆಗ ಮಚ್ಚ. DSLR ತೊಗೊಂಬನ. ಆಮೇಲೆ 500mm ಸಿಗ್ಮಾ ಟೆಲಿಸ್ಕೋಪಿಕ್ ಲೆನ್ಸ್ ತೊಗೊಂಬನ. ನೀನು ಸೀತಾ ಬೋಗ ಮಚ್ಚ ಅಂತಾರೆ. ಹೇಳಿ ಯಾಕತ್ತ ಫೋಟೋಗ್ರಫಿ ಮಸ್ತ್. ಈ ಲೊಕೇಶನಲ್ಲಿ ಫೋಟೋಗ್ರಫಿ ಮಾಡ್ತೀನಿ ಅಂದ್ರೆ ಇನ್ನೂ ಸಾಕತ್ತು. ಏನು ಹೋಯ್ತಾರೋ ಏನೋ ಫುಲ್ ಫಾಗಿ ಅನಿಸ್ತಾ ಇದೆ. ನಂದು ಈ ಬೀಸ್ಟ್ ವೈಸರ್ದು ಸ್ಕ್ರಾಚಸ್ ಎಲ್ಲ ಆಗ್ಬಿಟ್ಟಿತ್ತು. ಸೊ ಹೊಸ ತೊಗೊಂಬನ ಅಂತ ಹೊಸ ತೊಗೊಂಡಿದ್ದೀನಿ. ಅದು ಎಲ್ಲೇ ಇವನು ನಮ್ಮ ಚರಣ್ಗೆ ಹೇಳಿದ್ರೆ ತೊಗೊಂಬಂದಿದ್ದಾನೆ. ಈ ಪಿನ್ ಲಾಕ್ ಬರುತ್ತಲ್ಲ, ಅದು ಪಿನ್ ಲಾಕ್ ಇನ್ ದ ಸೆನ್ಸ್ ಆ್ಯಂಟಿ ಫಾಗು, ಅದು ಮತ್ತು ಈ ವೈಸರ್ ಮಧ್ಯೆ ಫುಲ್ ಗ್ಯಾಪ್ ಆಗಿಬಿಟ್ಟಿದೆ. ಸೊ ಅದು ಧೂಳು ಹೋಗುತ್ತೆ, ಫಾಗ್ ಹೋಗುತ್ತೆ, ಎಲ್ಲ ಹೋಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ವ್ಯೂಸ್ ಮಾತ್ರ ಸಖತ್ತಿದೆ ಗುರು. ನಾವು ಯಾವಾಗ ಎಂಟ್ರಿ ಆಗಿದ್ದೀವಿ ಅಲ್ಲಿ ಶಿಮ್ಲಾಯಿಂದ ಇಲ್ಲೂವರೆಗೂ ಸೈಡಲ್ಲಿ ನೋಡಿದ್ದು ಎಲ್ಲಿ ಯಾವ ಜಾಗನೂ ಬೇಜಾರು ಅನಿಸಿಲ್ಲ ನನಗೆ. ಸಖತ್ತಾಗಿದೆ. ಅದಕ್ಕೆ ಸ್ವರ್ಗ ಅಂತಾರೆ. ಅದಕ್ಕೆ ಬೈಕರ್ಸ್ ಎಲ್ಲ ಇಲ್ಲಿಗೆ ಬರೋದು. ಕಷ್ಟಪಟ್ಟು ಬರ್ತಾರೆ, ಏನೇ ಆಗಲಿ ಅಂತ ಬರ್ತಾರೆ. ಇದೇನೋ ಮಿಲ್ಟ್ರಿ ಝೋನಾ ಪ್ಲಸ್ಸು, ಆಮೇಲೆ ಏನೋ ವಾಚಿಂಗ್ ಟವರು ಎಲ್ಲ ಇದೊಂದು ಪಕ್ಕ ಮಿಲ್ಟ್ರಿ ಝೋನು. TCP 200 meters ahead. ಮುಕುಂದ್ ಹಿಲ್ ಅಂತ, ಝೋಜಿಲಾ ವಾರ್ ಮೆಮೋರಿಯಲ್. ಅಚ್ಚಾ, ಝೋಜಿಲಾ ಪಾಸ್, ಗುಂಬ್ರಿ ಕೇಫ್. ನಾವು ಸ್ವಲ್ಪ ಅಲ್ಲೇಂದ ತುಂಬ ಫಾಸ್ಟಾಗಿ ಬಂದ್ವಿ. ಕಾರ್ಗಿಲ್ ಅಂದರೆ ಮೆಮೋರಿಯಲ್ ಹಾಲ್ ನೋಡಲೇಬೇಕು ಇವತ್ತು ಅಂತೇಳಿ, ಇಲ್ಲಾಂದರೆ ನನಗೆ ಟೈಮ್ ಆಗುತ್ತೆ ಅಂತ. ಏನು ಅಷ್ಟು ದೊಡ್ಡದಾಗೈತದು. ಟನ್ನಲ್ ವರ್ಕು. ಝೋಜಿಲಾ ಟನಲ್, ಎಸ್. ನೋಡ್ರಪ್ಪ ಬೈ 2025 ನಿಮಗೆ ಝೋಜಿಲಾ ಟನಲ್ ಸಿಗ್ತದೆ. ಆರಾಮ ಬೈಪಾಸ್ ಆಗಿ ಹಿಂಗೆ ಹೋಗ್ಬೋದು. ಹಂಗೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಬಂದಿರೋ ರೂಟಲ್ಲಿ ಬ್ಯೂಟಿಫುಲ್ ಪ್ಲೇಸಸ್ ಎಲ್ಲ ಮಿಸ್ ಮಾಡ್ಕೊತೀರ ಅಷ್ಟೇ. ಝೋಜಿಲಾ ಪಾಸ್
ಹೋಗಾನ್ ಹೋಣ. ಇದಕ್ಕೆ ಬೇರೆ ಒಂದು ಕಥನ ಇದೆ, ನಾನು ಹೇಳ್ತೀನಿ ನಿಮಗೆ. ಜೋಜಿಲಾ ಪಾಸ್ ಯಾಕೆ ಫೇಮಸ್ ಅಂತ. ಫಿಯರ್ಲೆಸ್ 55, ದ ಡೇರಿಂಗ್ ಡೂ 762, ಆಲ್ವೇಸ್ ವಿಕ್ಟೋರಿಯಸ್ ವಿಜಯಕ್. ನೈಸ್. Zojila 0 point, altitude 11,649. Zojila 0 point altitude, Tigers. ಇದೇನಾ ಜೋಜಿಲಾ ಪಾಸು? ತಮಿಳ್ನಾಡಿಂದ ಹಾಕೊಂಬಂದ ಸೈಕಲ್ ಅವನು. ಶಿವ ಶಿವ. ನಾನು ಈ ಲದಾಖ್ ರೋಡ್ ಸ್ಟಾರ್ಟ್ ಆದಲ್ಲಿಂಚ ತುಂಬ ಜನ ಅಂದರೆ ತುಂಬ ಜನ ಕನ್ನಡದವ್ರು ಸಿಕ್ಕಿದ್ರು. ರಿಜಿಸ್ಟರ್ಡ್ ಗಾಡೀಸ್ ನೋಡಿದ್ದೀನಿ, ಕನ್ನಡದಲ್ಲಿ ಮಾತಾಡ್ದೋ ಅಂಕಲ್ಲು ಆಂಟಿನೂ ನೋಡಿದ್ದೀನಿ. ಅಂಕಲ್ ಆಂಟಿ ಸ್ಟೋರಿ ಹೇಳ್ತಿದ್ದು ಕೇಳಿ. ಇಲ್ಲೇ ವಾರ್ ಮೆಮೋರಿಯಲ್ ಹಾಲಲ್ಲಿ ನಾನು ನನ್ನ ಫ್ರೆಂಡು ವೀಡಿಯೋ ಕಾಲಲ್ಲಿ, ನಾನು ಅವಿನಾಶು ಮತ್ತು ಇನ್ನೂ ಫ್ರೆಂಡ್ಸು ಎಲ್ಲ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ವಿ. ಸುಮ್ಮನೆ ಗೊತ್ತಲ್ಲ, ಗೊತ್ತಿಚ್ಚ ಅಷ್ಟೇ, ಹುಡುಗಿ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಅಂಕಲ್ ಕೇಳಿಸ್ಕೊಂಡು ನಾವು ಫಸ್ಟೆಲ್ಲ ಕನ್ನಡ ಬರೋರೇನೋ ಅಂದ್ಕೊಂಬಿಟ್ಟಿದ್ದೆ ಅವರು. ಏನು ಮಾತಾಡ್ತಿದ್ರು ನೀವು ಇದ್ ಕಡೆ ಅಂತ, ಮೇಲ್ಗಡೆ ಭಾಷೆ ಅವ್ರದ್ದು. ಅಯ್ಯೋ ಎಲ್ಲ ಶಾಕ್ ಆಗ್ಬಿಟ್ರು. ಆಮೇಲೆ ಅವರೇ ಒಂದು ಹೇಳಿದ್ರು, ನನಗೆ ಗೊತ್ತು ನೀವು ನನಗೆ ಕನ್ನಡ ಬರೋಲ್ಲ ಅಂದ್ಕೊಂಡಿರ್ತೀರಂತ, ಅದಕ್ಕೆ ಸುಮ್ಮನೆ ವೆಯ್ಟ್ ಮಾಡಿದೆ, ಏನು ಮಾಡ್ತೀರ. ಅವಾಗ ಅವರೇ ಅಂದರು, ಕಾಶ್ಮೀರ ಹುಡುಗಿರೆಲ್ಲ ಚೆನ್ನಾಗಿರ್ತಾರಪ್ಪ, ಬೆಳ್ಳಗಿರ್ತಾರೆ, ಏನು ಮಾಡಬೇಕು, ನಮ್ಗೆ ಸೌತ್ಗೆಲ್ಲ ಕರ್ಕೊಂಡು ಹೋಗಕ್ಕೆ ಹಾಕಲ್ಲ ಅವ್ರನ್ನ. ಹಂಗೆ ಅದೊಂದು ಆಯಿತಾ. ಇನ್ನೊಂದು ನಾನೇನು ಹೇಳ್ತಾ ಇದ್ದೆ, ಈ ರೀಜನ್ಗೆ ತುಂಬ ಜನ ಕನ್ನಡದವ್ರು ಬರ್ತಾರೆ. ಇದೇ ರೀತಿ ಎಸ್ಪೆಷಲಿ ಫ್ರಮ್ ಬ್ಯಾಂಗ್ಳೂರು, ನೋಟ್ ಮಾಡ್ಕೊಳ್ಳಿ, ಎಸ್ಪೆಷಲಿ ಫ್ರಮ್ ಬ್ಯಾಂಗ್ಳೂರು ತುಂಬ ಜನ ಬರ್ತಾರೆ. ಎಷ್ಟೊಂದು ಜನ ನೋಡಿದ್ರೆ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಂತಾರೆ. ಈ ಟಾಪಿಕ್ ಬಂತಲ್ಲ, ಹೇಳ್ಬಿಡ್ತೀನಿ. ಒಂದು ಲೇ ಅಲ್ಲಿ ಒಂದು ಅಕ್ಕ ಸಿಕ್ಕಿದ್ಲು. ಅವ್ರ ಹೆಸರೇನೋ ಆಕಾಂಕ್ಷನ ಏನೋ ಹೇಳಿದಾರಪ್ಪ, ಮರ್ತ್ಬಿಟ್ಟಿದ್ದೀನಿ.
ಅವರು ನಾನು ಪಾರ್ಕಿಂಗ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ, ನನ್ನ ಲಗೇಜ್ ಎಲ್ಲ ಇತ್ತಾ. ಸೊ ಮಾರ್ಕೆಟೆಲ್ಲ ಮುಗಿಸ್ಕೊಂಡು ಜಲ್ದಿ ಬಂದು ಪಾರ್ಕಿಂಗ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ. ನಮ್ಮ ಹುಡುಗರು ಇನ್ನೂ ಬಂದಿಲ್ಲ. ಅವರು ಸ್ಕೂಟಿ ತೆಗಿಯೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ತಕ್ಕೊಟ್ಟೆ. ಅದಾದ್ಮೇಲೆ ಎಷ್ಟು ಫ್ರೆಂಡ್ಲಿ ಸ್ಟ್ರೇಂಜರ್ ಹತ್ರ ಎಷ್ಟು ಕ್ಲೋಸಾಗಿ ಮಾತಾಡ್ಬೋದಾ ನನಗಂತೂ ಗೊತ್ತಿಲ್ಲ. ಅಷ್ಟು ಫ್ರೆಂಡ್ಲಿಯಾಗಿ ಸಖತ್ತಾಗಿ ಮಾತಾಡಿದರು. ಅವರು ಕೂಡ ಬ್ಯಾಂಗ್ಳೂರಿಂದ ಬಂದಿದ್ದಾರಂತೆ. ಅವರು ಲೇಯಲ್ಲಿ 1 ಮಂತ್ ವಾಲಂಟಿಯರ್ ಆಗಿ ಟೀಚಿಂಗ್ ಮಾಡ್ತೀನಿ ಅಂತ ಹೇಳಿದರು. ಅದು ಬಿಟ್ಟು ಏನು ಮಾಡ್ತೀರ? ಟ್ರಾವೆಲಿಂಗ್ ಮಾಡ್ತೀನಿ ಅಂತಿದ್ರು. ಅಮ್ಮ, ಅದು ಬಿಟ್ಟು ಏನು ಮಾಡ್ತಾರೆ? ಜಸ್ಟ್ ಟ್ರಾವೆಲಿಂಗ್. ಆಮೇಲೆ ನಮ್ಮ ಸ್ಟೋರಿ ಎಲ್ಲ ಕೇಳಿದ್ರು. ನಾವು ಬಳ್ಳಾರಿಂದ ಬಂದಿದ್ದೀವಿ, ಹಿಂಗೆ ಅಂತ ಹೇಳಿದ್ರೆ, ರಿಯಲಿ ನೈಸ್, ಹಂಗೆ ಅಂತ ಮಾತಾಡಿ ಕೊಡ್ರು ಬಾಬಾ. ಆದ್ರೂ ತುಂಬ ಅಲ್ಲಿ ಸಿಗೋರೆಲ್ಲ ಮನುಷ್ಯರೆಲ್ಲ ಒಳ್ಳೆಯರಿದ್ದಾರಪ್ಪ. ಮನುಷ್ಯರೆಲ್ಲರೂ ಒಳ್ಳೆಯರೆ, ಯಾವಾಗವ್ರಿಗೆ ನಮಗೆ ಕೆಟ್ಟದಾಗೋವ್ರಿಗೂ ಅಷ್ಟೇ. ನಿಜ. ಆದರೆ ಇಲ್ಲಿ ನಮ್ಮ ಫ್ರೆಂಡಂದೊಂದು ಮೊಬೈಲ್ ಮಾತ್ರ ಕಳೆದೋಯ್ತು, ಯಾವ ಬೆಂಗಳೂರು ಹುಡ್ಕೊಂಡು. ಅದು ಬಿಟ್ಟರೆ ಜಮ್ಸ್ ಆಫ್ ಅ ಪರ್ಸನ್. ನಂದು ಪಂಚರಾಗಿ ನಿಂತ್ಕೊಂಡಾಗೆ ಎವ್ರಿ ರೈಡರ್ಸು ಏನಾದರೂ ಹೆಲ್ಪ್ ಬೇಕಾ. ಆಮೇಲೆ ಲೋಕಲಿಸ್ಟು ಎಲ್ಲೇ ರಿಜಿಸ್ಟರ್ಡು ಕಾರ್ಗಳೆಲ್ಲ ನಿಂದಿರಿಸಿ ಏನಾದ್ರು ಹೆಲ್ಪ್ ಬೇಕಾ, ಪಂಪ್ ಕೊಡ್ತೀನಿ, ಪಂಪ್ ಕೊಡ್ಕೊಂಡು ಹೋಗು, ಹಂಗೆ ಎಲ್ಲ ಹೇಳ್ತಾಯಿದ್ರು. ನಿಜವಲ್ಲ, ರಿಯಲಿ ಅಪ್ರಿಷಿಯೇಟೆಡ್. 95 ಶ್ರೀನಗರ್ 8 o'clock ಲಾಲ್ ಚಾಕು, ಗೋವಿಂದ. ಹಸಿರು ಬಣ್ಣದ ಜೆಂಡಾಗಳು ಶುರುವಾದವು. अच्छा रिकॉर्ड होगा। कश्मीरी में पूरा बताओ। कश्मीरी में बताऊं? ओ क्या बताऊं? ओ विकी, ये हमारा विकी है, ये है लद्दाख का, ये दिल्ली का है। ये है बशारत उंगली उठाओ। ये है बिलाल। वो बिलाल तू बताओ। वो बिलाल कैमरा देखना, इसको क्या है वो? वो 10,000 का कैमरा है, वो 10,000 का ये हेलमेट है। जबरदस्त है वो। हम बात करेंगे। ಶಿವ ಶ್ರೀನಗರ್ ಎಂಟ್ರಿ. ಹೋಟೆಲಲ್ಲಿ ಊಟ ಮಾಡೋಕ್ಕೆ ಚಡ್ಡಿ ಹರಿತಿದೆ ಗುರು. ಅಚ್ಚಾ, ಈಗ ನಾವು ಶ್ರೀನಗರಲ್ಲಿದ್ದೀವಿ. ಆ್ಯಕ್ಚುಲಿ ನೈಟ್ ಸ್ವಲ್ಪ ಲೇಟ್ ಆಯಿತು ಸ್ಟೇ ಮಾಡೋಕ್ಕೆ. ಸೊ ನಾವು ಪೆಟ್ರೋಲ್ ಬಂಕ್ ಹತ್ರ ಟೆಂಟ್ ಮಾಡೋ ಪರಿಸ್ಥಿತಿ ಬಂತು. ಅದಾದಮೇಲೆ ಬೆಳಿಗ್ಗೆ ಎದ್ದ ಕೂಡಲೇ ಬೆಳಿಗ್ಗೆ ಒಂದು 7 ಗಂಟೆ ಸುಮಾರು ಫಾಕ್ 7 ಗಂಟೆ ಸುಮಾರು 6 ಗಂಟೆಯಿಂದ ಫುಲ್ ಮಳೆ ಅಂದರೆ ಮಳೆ. ಅದೆಲ್ಲ ಆದಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಟೆಂಟೆಲ್ಲ ತೆಗೆದು ಈಗ ಲಾಲ್ ಚಾಕ್ ಹತ್ರ ಹೋಗ್ತಿದ್ದೀವಿ. ಈಗ ಮಳೆ ಇಲ್ಲ ಸದ್ಯಕ್ಕೆ, ಸೊ ಅದಕ್ಕೋಸ್ಕರ ಕ್ಯಾಮ್ರಾ ಬರೋಕ್ಕೆ ತೆಗೆದೆ. ಎಲ್ಲರೂ ನೋಡ್ತಾವ್ರೆ ಏನು ಇವನು ಕುರ್ತಾ ಹಟ್ ಯಾನಿಸ್.
ಸೊ ಈ ಲಾಲ್ ಚೌಕ್ ಮುಗಿಸ್ಕೊಂಡು ನೆಕ್ಸ್ಟು ದೂದ್ ಸಾಗರ್, ಸಾರಿ ದೂದ್ ಸಾಗರ್ ಈ ಲಾಲ್ ಚೌಕ್ ಮುಗಿಸ್ಕೊಂಡು ನೆಕ್ಸ್ಟು ದಾಲ್ ಲೇಕ್, ದಾಲ್ ಶ್ರೀನಗರ್, ಇಲ್ಲಿ ಜಾಸ್ತಿ ಮುಸ್ಲಿಮ್ಸೇ ಇದ್ದಾರೆ ಐ ಬಿಲೀವ್. ಕೆಲವು ಮನೆ ಮಾತ್ರ ಫುಲ್ ಬ್ಯೂಟಿಫುಲ್ ಇದೆ, ಅಂದರೆ ಹಳೇ ಮನೆ ಕಾಶ್ಮೀರಿ ಸ್ಟೈಲು ಸಖತ್ತಿದೆ ಹೇಳ್ಬೇಕಾದ್ರೆ. ವಾವ್, भाई साहब लाल चौक आपको सीधा जाना पड़े. जहांगीर चौक, नौखाधल, ಹೋಗ್ಬೋದಾ ಇಲ್ಲಿ ಸಿಗ್ನಲ್ಸು ಸುಮ್ಮನೆ ಆಟ ಕೊಟ್ಟು ಲೆಕ್ಕಕ್ಕಿದ್ರೆ ಹಂಗೆ ಎಲ್ಲರೂ ಪಾಸ್ ಮಾಡಿ ನಾವು ರೆಡ್ ಲೈಟ್ ಆಯಿತು ಹಾಕಿದ್ದಾರೆ ಅಂತೇಳಿ ನಿಂದಿರ್ಸಿದ್ರೆ ಯಾಕೆ ಗುರು. ಕಾಶ್ಮೀರ್ ಮಾರ್ಕೆಟ್ ಒಳಗಡೆ ಬಳಗಡೆ ಹಾಂ ಸ್ಟ್ರೇಟ್. ಥ್ಯಾಂಕ್ ಯು. ಗೊತ್ತಾಗ್ಬಿಡುತ್ತೆ ಎಲ್ಲರಿಗೆ. ಟ್ರಾಫಿಕ್ಕು ಅಯ್ಯೋ ತುಂಬ ಟ್ರಾಫಿಕ್ ಅದು ಇಲ್ಲಿ. ಜಮ್ಮು ಕಾಶ್ಮೀರ್ $650 ಹೌದಾ? ಅಚ್ಚ ಸಾರಿ. ಲಾಲ್ ಚೌಕ್ ಏನೋ ಒಂದು ಕಾಂಟ್ರವರ್ಸಿ ನಡೀತಿತ್ತಪ್ಪ ಇಲ್ಲಿ, ನನಗೆ ಗೊತ್ತಿಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ನೋಡಮ್ಮ ಏನು ಕಾಂಟ್ರವರ್ಸಿ ಅಂತ. ಗಾಡಿ ಅಂತೂ ಗಲೀಜ್ ಆಗ್ಬಿಡ್ತದ. ಏನನ್ನ ಹೇಳಿ. ಮೇರಿ ಜಾನ್ ಮೇರಿ ಜಾನ್ Master Electricals, Hollywood Cafeteria, the Lal Chowk Street, Medical College, OPD as Srinagar SMHS Hospital. Good. ಬಂದ್ವಿ CRPF ಬಂದ್ವಿ ಲಾಲ್ ಚೌಕಿಗೆ ನಾವು.
ಪಾರ್ಕಿಂಗ್ ಅಂತ ಎಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಂ, ಏನು ಮಾಡೋದು? ಅಲ್ಲಿ ಹೋಗಿದಾರಾ? ಬಂದು ಹೋಗಿದಾರ. ಅಚ್ಚಾ, ಯೋಗ ದಿವಸ ಇದೆಲ್ಲ 8 ಗಂಟೆಗೆ ಬಂದಿದ್ರು ಅವರು 10 ನಿಮಿಷ ಈ ಕಡೆ ಬನ್ನಿ ಒಳಗೆ. ಬನ್ನಿ. ये मतलब ऐसी शो के लिए मज़ा आता है हमको। हमारा मज़ा ही वही है। 10 महीना ಯಾಕೆ ಇಲ್ಲಿ ಫುಲ್ ಟೈಟ್ ಇದೆ? अच्छा 10 महीने काम और 2 महीने सही से ಫ್ಲಾಗ್ ಇದೆ, ನ್ಯಾಷನಲ್ ಫ್ಲಾಗ್ ಹಾಕಿದಲ್ಲ. ಹೌದು. 2-3 ವರ್ಷ वो भी ಆಯಿತು. बाइक से ಹಾಂ, ಮೊದಲು ಪಾಕಿಸ್ತಾನ ಸಾರಿ ಕಾಶ್ಮೀರ್ ಫ್ಲಾಗ್ ಆಗಿದೆ. क्या भैया ಕಾಶ್ಮೀರ್ ಫ್ಲಾಗ್. ಈಗ ಮೋದಿ ಮೇಲೆ वहीं पे भी जो 4 ಹಾಂ, ಇಂಡಿಯನ್ ಫ್ಲಾಗ್ ಹಾಕ್ತವ್ರ. ಅದಕ್ಕಿಂತ ಮುಂಚೆ ಮೋದಿ ಆನೆ ಅದಕ್ಕೆ ಮುಂಚೆ ಕಾಶ್ಮೀರ್ ಫ್ಲಾಗ್. पहले यहाँ ऐसे घूमना भी मुश्किल होता था, उसके लिए अभी इतना शांत है। ಅಂದರೆ ಫಸ್ಟು ಇವರು ಕಾಶ್ಮೀರ್ ನಮ್ಮದು ಸಪ್ರೇಟಾಗಿ ಬೇಕು ಅಂತ. ಧಾರಾ 370 ಅದೇ ಇತ್ತು, ಹಾಂ, ಅವ್ರ फ्लैग इरबो। अभी आपको मैं क्या बताऊँ, रियल बात, कारगिल गए थे। ಹಾಂ, कारगिल गए थे ना, तो उधर हमने कुछ इन्फॉर्मेशन ली, तो वो क्या बोलते हैं ये इस्लामिक देश है हमारा। जैसे नहीं बोलते इंडियन है या हिंदुस्तान है, इस्लामिक देश करके। उधर कारगिल पे गए ना, ಹಾಂ, अभी भी उनके दिल में तो वही है। ಇಸ್ಲಾಮಿಕ್ ದೇಶ್. कौन लगा ಆದರೆ ಇಲ್ಲಿ ನಮ್ಮ ಲ್ಯಾಂಗ್ವೇಜ್ ಕನ್ನಡ ಬರಲ್ಲ ಇಲ್ಲಿ. ಇಲ್ಲಿ ಯಾರಿಗೂ ಬರಲ್ಲ. ಕನ್ನಡ ಈಗ ನಾನು 20 ವರ್ಷ ಆಯಿತು ಅಲ್ಲಿ ಬಿಟ್ಟು ಬೆಂಗಳೂರು.